ಇಂದು ರಾತ್ರಿ ನಾವು ರಾಕಿ ಪರ್ವತಗಳ ನೆರಳುಗಳಲ್ಲಿ ಸಾಹಸ ಮಾಡುತ್ತೇವೆ. ಇತಿಹಾಸವು ದುಃಸ್ವಪ್ನವಾಗಿ ಹರಿಯುವ ಸ್ಥಳಕ್ಕೆ. ದಿ ಸ್ಟಾನ್ಲಿ ಹೋಟೆಲ್. ಐಷಾರಾಮಿಯ ಭವ್ಯವಾದ ಹಿಮಪದರ ಬಿಳಿ ಸ್ಮಾರಕ ಕೊಠಡಿ 217ರಲ್ಲಿ ರಹಸ್ಯವನ್ನು ಮರೆಮಾಡಲಾಗಿದೆ. ಭಯಾನಕ ದಂತಕಥೆಗಳಲ್ಲಿ ಅದರ ಹೆಸರು ಪಿಸುಗುಟ್ಟುವುದನ್ನು ನೀವು ಕೇಳಿದ್ದೀರಿ. ದಿ ಶೈನಿಂಗ್ನ ಜನ್ಮಸ್ಥಳ ಎಂದು ನಿಮಗೆ ತಿಳಿದಿದೆ. ಆದರೆ ಸ್ಟೀಫನ್ ಕಿಂಗ್ ಊಹಿಸಿದ್ದು ಮಾರ್ಕ್ ಮತ್ತು ಕ್ಲಾರಾ ಅವರ ನಿಜವಾದ ಕಥೆಯ ಪಕ್ಕದಲ್ಲಿ ಮಸುಕಾಗಿದೆ. ಕತ್ತಲೆಯಲ್ಲಿ ಹಿಮಾವೃತ ಕೈಗಳ ಕತೆ, ಇನ್ನೊಂದು ಶತಮಾನದ ಸೂಟ್ಕೇಸ್ಗಳು ಮತ್ತು ಇನ್ನೂ ಕಿಟಕಿಗಳಿಂದ ಕಿರುಚುವ ಮುಖಗಳು. ಇದು ಕಾಲ್ಪನಿಕವಲ್ಲ. ನೀವು ಕೊಠಡಿ 217ಗೆ ಪ್ರವೇಶಿಸಿದಾಗ ಮತ್ತು ಭೂತಕಾಲವು ನಿಮ್ಮನ್ನು ಪರಿಶೀಲಿಸಿದಾಗ ಇದು ಸಂಭವಿಸುತ್ತದೆ. ಸ್ಟಾನ್ಲಿ ಹೋಟೆಲ್ ರಾಕಿ ಪರ್ವತಗಳಲ್ಲಿ ಒಂಟಿಯಾಗಿ ಕುಳಿತಿದೆ. ಅದರ ಬಿಳಿ ಗೋಡೆಗಳು ಚಂದ್ರನ ಕೆಳಗೆ ಮೂಳೆಗಳಂತೆ ಹೊಳೆಯುತ್ತಿವೆ. 2019ರಲ್ಲಿ ಮಾರ್ಕ್ ಮತ್ತು ಕ್ಲಾರಾ ಎಂಬ ದಂಪತಿಗಳು ಪ್ರಣಯ ವಾರಾಂತ್ಯಕ್ಕೆ ಬಂದರು. ಅವರು ರೂಮ್ 217 ಅನ್ನು ಬುಕ್ ಮಾಡಿದ್ದರು. ಸ್ಟೀಫನ್ ಕಿಂಗ್ ಒಮ್ಮೆ ಮಲಗಿದ್ದ ಅದೇ ಕೋಣೆ ಮತ್ತು ದಿ ಶೈನಿಂಗ್ ಕನಸು ಕಂಡರು. ಗುಮಾಸ್ತನು ಅವರಿಗೆ ಹಿತ್ತಾಳೆಯ ಕೀಲಿಯನ್ನು ಕೊಟ್ಟನು. ಅವನ ನಗು ಬಿಗಿಯಾಗಿತ್ತು. ಅವನು ಹೇಳಿದನು, ದೆವ್ವಗಳು ಆ ರೂಮ್ ಸಂಖ್ಯೆ 217 ಅನ್ನು ಪ್ರೀತಿಸುತ್ತವೆ. ಅವನು ಅವರಿಗೆ ಕ್ಲೋಸೆಟ್ ತೆರೆಯಬೇಡಿ ಎಂದು ಹೇಳುತ್ತಾನೆ. ಕ್ಲಾರಾ ಆತಂಕದಿಂದ ನಕ್ಕನು. ಮಾರ್ಕ್ ತನ್ನ ಕಣ್ಣುಗಳನ್ನು ತಿರುಗಿಸಿದನು. ದೆವ್ವಗಳು ನಿಜವಲ್ಲ ಎಂದು ಅವನು ಹೇಳಿದನು. ಕ್ಲಾರಾ ಒಂದು ಶಬ್ದ ಕೇಳಿ ಎಚ್ಚರಗೊಂಡಳು. ಕೀರಲು ಧ್ವನಿಯಲ್ಲಿಲ್ಲ, ಗಾಳಿಯ ಸದ್ದಿಲ್ಲ, ಆದರೆ ಉಸಿರಾಡುತ್ತಿದ್ದಾಳೆ. ಒದ್ದೆಯಾದ ಕರುಳು ಬಿಗಿಯಾಗಿ ಹತ್ತಿರದಲ್ಲಿದೆ. ಅವಳು ಹೆಪ್ಪುಗಟ್ಟುತ್ತಾಳೆ. ಗಾಳಿಯು ಜೌಗು, ನೀರಿನ ವಾಸನೆ ಮತ್ತು ಕೊಳೆಯುವಿಕೆಯಿಂದ ಕೂಡಿದೆ. ನಂತರ ಅವಳ ಕೂದಲಿನ ಮೂಲಕ ಬೆರಳುಗಳು ಸುಲಭವಾಗಿ ಮತ್ತು ಹಿಮಾವೃತವಾಗಿ ಎಳೆಯುತ್ತಿರುವಂತೆ ಅವಳು ಭಾವಿಸುತ್ತಾಳೆ. ಅವಳು ಕಿರುಚಲು ಪ್ರಯತ್ನಿಸುತ್ತಾಳೆ.
ಯಾವುದೇ ಶಬ್ದ ಹೊರಬರುವುದಿಲ್ಲ. ಮಾರ್ಕ್ ಅವಳ ಪಕ್ಕದಲ್ಲಿ ಚಲನರಹಿತವಾಗಿ ಮಲಗುತ್ತಾನೆ. ತಲುಪಲು ಸಾಧ್ಯವಿಲ್ಲ. ಅವಳು ಕೊನೆಯದಾಗಿ ನೋಡುವುದು ಮಹಿಳೆಯ ಮುಖ. ಬಿಳಿಚಿಕೊಂಡ, ಕೊಳೆಯುತ್ತಿರುವ, ಮುರಿದ ಹಲ್ಲುಗಳಿಂದ ನಗುತ್ತಿರುವ ಕ್ಲಾರಾ ಕಿರುಚಿದಳು. ಮಾರ್ಕ್ ದೀಪದ ಮೇಲೆ ಎಸೆದಳು. ಅಲ್ಲಿ ಯಾರೂ ಇರಲಿಲ್ಲ. ಇದು ಕೇವಲ ದುಃಸ್ವಪ್ನವಾಗಿತ್ತು, ಮಾರ್ಕ್ ಹೇಳಿದರು. ಆದರೆ ಕ್ಲಾರಾಳ ಕೂದಲು ಒದ್ದೆಯಾಗಿತ್ತು ಮತ್ತು ಸಮಾಧಿ ಮಣ್ಣಿನಂತೆ ವಾಸನೆ ಬರುತ್ತಿತ್ತು. ಮರುದಿನ ಬೆಳಿಗ್ಗೆ ಮಾರ್ಕ್ ಕ್ಲೋಸೆಟ್ನಲ್ಲಿ 2 ಚರ್ಮದ ಸೂಟ್ಕೇಸ್ಗಳನ್ನು ಕಂಡುಕೊಂಡನು. ಅವು ವಿಚಿತ್ರವಾಗಿವೆ. ಇವು ಪ್ರಾಚೀನವಾಗಿ ಕಾಣುತ್ತವೆ, ಅವನು ಹೇಳಿದನು. ಒಳಗೆ ಹಳದಿ ಬಣ್ಣದ ಫೋಟೋಗಳಿದ್ದವು. ಫೋಟೋಗಳಲ್ಲಿ ಮಾರ್ಕ್ ಮತ್ತು ಕ್ಲಾರಾ ಕಾಣಿಸಿಕೊಂಡರು. ಆದರೆ ಅವರು 1900ರ ದಶಕದ ಬಟ್ಟೆಗಳನ್ನು ಧರಿಸಿದ್ದರು. ಹಿಂಭಾಗದಲ್ಲಿ ಬರೆದ ದಿನಾಂಕ ಅಕ್ಟೋಬರ್ 2, 1911. ಕ್ಲಾರಾ ಫೋಟೋವನ್ನು ಕೈಬಿಟ್ಟಳು. ಅದು ಅಸಾಧ್ಯ, ಅವಳು ಪಿಸುಗುಟ್ಟಿದಳು. ನಂತರ ಅವರು ಕೆಟ್ಟದ್ದನ್ನು ಗಮನಿಸಿದರು. ಫೋಟೋಗಳಲ್ಲಿ ಅವರ ಕಣ್ಣುಗಳು ಗೀಚಲ್ಪಟ್ಟಿದ್ದವು. ಅವರು ಹೊರಡಲು ಪ್ಯಾಕ್ ಮಾಡಿದರು. ಆದರೆ ಸ್ನಾನಗೃಹದ ಕನ್ನಡಿಯಲ್ಲಿ ಕ್ಲಾರಾ ತನ್ನ ಹಿಂದೆ ಕಪ್ಪು ಉಡುಪಿನಲ್ಲಿ ಮಸುಕಾದ ಮಹಿಳೆ ನಿಂತಿರುವುದನ್ನು ನೋಡಿದಳು. ಮಹಿಳೆಯ ಬಾಯಿ ತುಂಬಾ ಅಗಲವಾದ, ತುಂಬಾ ಹಲ್ಲುಗಳಿರುವ ನಗೆಯಲ್ಲಿ ವಿಸ್ತರಿಸಿತು. ಕ್ಲಾರಾ ಕಿರುಚಿದಳು. ಆದರೆ ಅವಳು ತಿರುಗಿದಾಗ ಕನ್ನಡಿ ಅವಳನ್ನು ಮಾತ್ರ ತೋರಿಸಿತು. ಆದರೆ ಭದ್ರತಾ ಸಿಬ್ಬಂದಿ ದೃಶ್ಯಗಳನ್ನು ಪರಿಶೀಲಿಸಿದಾಗ ಕ್ಲಾರಾ ಒಬ್ಬಂಟಿಯಾಗಿದ್ದಾಳೆ, ಅಥವಾ ಅವರು ಹಾಗೆ ಹೇಳಿಕೊಳ್ಳುತ್ತಾರೆ. ಅವರು ಓಡಿ ಹೋಗುತ್ತಾರೆ. ಸಾಮಾನುಗಳಿಲ್ಲ, ಯಾವುದೇ ವಿವರಣೆ ಇಲ್ಲ. ಲಾಬಿ ಖಾಲಿಯಾಗಿದೆ. ಗುಮಾಸ್ತ ಹೋಗಿದ್ದಾನೆ. ಅವರ ಕಾರು ದೂರ ಸರಿಯುತ್ತಿದ್ದಂತೆ ಕ್ಲಾರಾ ಹಿಂತಿರುಗಿ ನೋಡುತ್ತಾಳೆ. ಮತ್ತು ಅಲ್ಲಿ ಕೊಠಡಿ 217ರ ಕಿಟಕಿಯಲ್ಲಿ ಈ 2 ಆಕೃತಿಗಳು ಗಾಜಿನ ಮೇಲೆ ಒತ್ತಲಾಗಿದೆ. ಅವರ ಮುಖಗಳು ಮೌನ ಕಿರುಚಾಟದಲ್ಲಿ ಚಾಚಿಕೊಂಡಿರುವ ಬಾಯಿಗಳು, ಕಣ್ಣುಗಳು ಕಪ್ಪು, ಟೊಳ್ಳು. ಕಾರು ರಾತ್ರಿಯೊಳಗೆ ಕಣ್ಮರೆಯಾಗುತ್ತದೆ, ಆದರೆ ಹೋಟೆಲ್ ತನ್ನ ಸ್ಮಾರಕಗಳನ್ನು ಇಡುತ್ತದೆ. ಮಾರ್ಕ್ ಮತ್ತು ಕ್ಲಾರಾ ವೀಲರ್ ಮತ್ತೆಂದೂ ಕಾಣಿಸಲಿಲ್ಲ. ಅವರ ಕಾರು ಕೈಬಿಟ್ಟ ಸ್ಥಿತಿಯಲ್ಲಿ ಕಂಡುಬಂದಿದೆ. ಆಸನಗಳು ಕೊಳೆತಿವೆ, ತುಕ್ಕು ಹಿಡಿದ ಎಂಜಿನ್ ಮುಚ್ಚಲಾಗಿದೆ. ಅದು 50 ವರ್ಷಗಳಿಂದ ಅಲ್ಲೇ ಇದೆ ಎಂದು ವಿಧಿವಿಜ್ಞಾನಿಗಳು ಹೇಳಿದ್ದಾರೆ. ಅಸಾಧ್ಯ. ಆದರೆ ಹೋಟೆಲ್? ಅದು ನೆನಪಿದೆ. ಅತಿಥಿಗಳು ಇನ್ನೂ ವಿಷಯಗಳನ್ನು ವರದಿ ಮಾಡುತ್ತಾರೆ.
ಜೌಗು ನೀರಿನಿಂದ ವಾಸನೆ ಬೀರುವ ಶೀತಲ ತಾಣಗಳು. ಸೂಟ್ಕೇಸ್ಗಳು ಕಾಣಿಸಿಕೊಳ್ಳುತ್ತವೆ, ಅವುಗಳ ಫೋಟೋಗಳಿಂದ ತುಂಬಿರುತ್ತವೆ. ಮತ್ತು ಕಿಟಕಿಗಳಲ್ಲಿ ಮುಖಗಳು ಯಾವಾಗಲೂ ನೋಡುತ್ತಿರುತ್ತವೆ, ಯಾವಾಗಲೂ ಹಸಿದಿರುತ್ತದೆ. ಏಕೆಂದರೆ ಕೊಠಡಿ 217 ಅತಿಥಿಗಳನ್ನು ಮಾತ್ರ ಬಯಸುವುದಿಲ್ಲ, ಅದು ಬದಲಿಗಳನ್ನು ಬಯಸುತ್ತದೆ.